ಪದೇ ಪದೇ ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ಅನ್ಯಾಯ ಆಗ್ತಿರುವ ಹಿನ್ನೆಲೆಯಲ್ಲಿ ನಾಳೆ ವಾಟಾಳ್ ನಾಗರಾಜ್ ಅವರು ಬೆಂಗಳೂರು ಇಡೀ ಒಂದು ಕರ್ನಾಟಕನ ಬಂದ್ ಕರೆಯನ್ನು ಕೊಟ್ಟಿರುವಂಥದ್ದು. ಸದ್ಯ ನಾವಿರ್ತಕ್ಕಂಥದ್ದು ಹುಬ್ಬಳ್ಳಿಯ ವಾಣಿಜ್ಯ ನಗರಿ, ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲಲ್ಲಿ. ಪ್ರಮುಖವಾಗಿ ಹುಬ್ಬಳ್ಳಿಯಲ್ಲಿ ಯಾವ ರೀತಿ ಬೆಂಬಲ ಇರುತ್ತೆ ಅನ್ನೋದು ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ಇವತ್ತು ಸದ್ಯ ಎಂದಿನಂತೆ ಎಲ್ಲವೂ ಕೂಡ ವಾಹನಗಳ ಸಂಚಾರ ಇದೆ ಮತ್ತು ಜನರಿಗೂ ಕೂಡ ಎಲ್ಲ ಅವರು ಅಂದರೆ ತಮ್ಮ ತಮ್ಮ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ನಾಳೆ ಯಾವ ರೀತಿಯಾಗಿ ಬಂದ್ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಬೆಂಗಳೂರಲ್ಲಿ ಕೂಡ ಈಗಾಗಲೇ ಕೆಲವೊಂದಿಷ್ಟು ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಮತ್ತು ಆಟೋ ಚಾಲಕರ ಸಂಘ ಆಗಿರ್ಬೋದು, ಹೋಟೆಲ್ ಮಾಲೀಕರ ಸಂಘ ಆಗಿರ್ಬೋದು, ಬಾರ್ ಮಾಲೀಕರ ಸಂಘ ಆಗಿರ್ಬೋದು, ಕೆಲವೊಂದಿಷ್ಟು ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ಯಾರೂ ಕೂಡ ನಾವು ಎಲ್ಲವನ್ನು ಅಂದರೆ ಆಟೋ ಆಗಿರ್ಬೋದು ಇವೆಲ್ಲವನ್ನು ಬಂದ್ ಮಾಡಿ ನಾವು ಅಂದರೆ ಬೆಂಬಲ ಸೂಚನೆ ಕೊಡಲ್ಲ. ಜೊತೆಗೆ ನಾವು ಯಾವ ರೀತಿಯಾಗಿ ಅಂತಂದರೆ ನಮ್ಮದು ನೈತಿಕ ಬೆಂಬಲ ಇದೆ ಅನ್ನೋದು ಮಾತನ್ನು ಕೂಡ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಆಟೋ ಚಾಲಕರ ಸಂಘದವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಅವ್ರು ಏನು ಹೇಳ್ತಾರೆ ಅಂತೇಳಿ. ಯಾಕಂತಂದರೆ ಅವರು ಕೂಡ ನಾಳೆ ಯಾವ ರೀತಿಯಾಗಿ ಬಂದ್ಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಯಾಕಂದರೆ ಈಗ ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನಾಳೆ ವಾಟಾಳ್ ನಾಗರಾಜ್ ಬಂದ್ ಕರೆ ಕೊಟ್ಟಿದ್ದಾರೆ, ಯಾವ ರೀತಿ ಇರುತ್ತೆ ನಿಮ್ಮದು ಸಪೋರ್ಟ್? ವಾಟಾಳ್ ನಾಗರಾಜ್ ಅವರಿಗೆ ಇಡೀ ರಾಜ್ಯದಾದ್ಯಂತ ಇಡೀ ಕರ್ನಾಟಕ ಜನತೆ ಅವ್ರನ್ನ ಒಂದು ನಮನಿ ದೇವರ ಮೇಲೆ ಇರುವಂತ ಕಳಸ ಅಂತ ತಿಳ್ಕೊಂಡಿದೀವಿ. ಆ ಕಳಸನ್ನ ಬಿಚ್ಚಿ ತೆಳಗ್ ಬೀಳುವ ತರ ನೋಡ್ಕೋಬೇಕಾದಂತ ಅವ್ರ ಕರ್ತವ್ಯ. ಇವತ್ತು ಏಕಕಾಲಕ್ಕೆ ಅವರು ಒಬ್ಬರೇ ಬಂದು ಮಾಧ್ಯಮದಲ್ಲಿ ಮುಂದೆ ನಿಂತುಕೊಂಡು ಬಂದ್ 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 ಅಂದ್ರೆ ಆಗೋದಿಲ್ಲ. ನಾನು ಇದು ಯಾಕಂದ್ರೆ ಇಡೀ ಇವತ್ತು ರಾಜ್ಯದಲ್ಲಿ 7 ಕೋಟಿ ಕನ್ನಡಿಗರು ಬಂದ್ ಕರೆ ಕೊಡಬೇಕಂದ್ರೆ ಬಹಳಷ್ಟು ಕನ್ನಡ ಪರ ಸಂಘಟನೆ, ಆಟೋ ಸಂಘಟನೆ, ಬೀದಿ ಬದಿ ವ್ಯಾಪಾರಸ್ಥರು, ಕೂಲಿ ಕೆಲಸ ಮಾಡೋರು, ಹಮಾಲಿ ಕೆಲಸ ಮಾಡೋರು, ಹಲವಾರು ಸಂಘಟನೆಗಳನ್ನ ಸಭೆ ಕರೆದು ಚರ್ಚೆ ಮಾಡಿ ಹೋರಾಟಕ್ಕೆ ಬಂದ್ ಕರೆ ಕೊಡಬೇಕೇ ಹೊರತು ಮಾಧ್ಯಮದಲ್ಲಿ ನಿಂತುಕೊಂಡು ಬಂದ್ ಅಂದ್ರೆ ಇದು ಬಂದ್ ಆಗಲ್ಲ. ಯಾಕಂದ್ರೆ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಶಾಲೆ ಮಕ್ಕಳ ಎಕ್ಸಾಮ್ ಮುಖ್ಯ, ನಮಗೆ ಮಕ್ಕಳ ಭವಿಷ್ಯ ಮುಖ್ಯ. ಕೆಲವೊಂದಿಷ್ಟು ಕನ್ನಡ ಪರ ಸಂಘಟನೆಗಳಿಗೆ ಪ್ರವೀಣ್ ಶೆಟ್ಟಿ ಬಣ ಆಗಿರ್ಬೋದು, ನಾರಾಯಣಗೌಡ ಬಣ ಆಗಿರ್ಬೋದು, ಕೆಲವೊಂದಿಷ್ಟು ಸಂಘಟನೆಯವರು ದೊಡ್ಡವರೇನೇ ಇದಕ್ಕೆ ಸಪೋರ್ಟ್ ಕೊಡ್ತಾ ಇಲ್ಲ. ಯಾಕಂತಂದ್ರೆ ಯಾಕೆ ಈ ರೀತಿ ಹೊಂದಾಣಿಕಿಲ್ಲ ಅಂತೀವಿ? ನೋಡಿ, ಕನ್ನಡ ಪರ ಸಂಘಟನೆಗಳು ಅವ್ರು ಯಾವ ಮಟ್ಟಕ್ಕೆ ಬೆಂಬಲ ಕೊಡ್ತಾರೋ ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಇಡೀ ಉತ್ತರ ಕರ್ನಾಟಕದಾದ್ಯಂತ 2,75,000 ರಿಕ್ಷಾ ಚಾಲಕರು, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 25,000 ರಿಕ್ಷಾ ಚಾಲಕರು, ಕನ್ನಡ ನೆಲ ಜಲ ಭಾಷೆ ಬಂದಾಗ ಆಟೋ ರಿಕ್ಷಾ ಚಾಲಕರು, ಆಟೋ ರಿಕ್ಷಾ ಬಂದಾದ್ರೆ ಕರ್ನಾಟಕ ಬಂದೇ ಹೊರತು ಆಟೋ ರಿಕ್ಷಾಗಳ ಬಂದ್ ಇಲ್ಲದೆ ಇದ್ರೆ ಕರ್ನಾಟಕ ಬಂದಲ್ಲ. ಹಾಗಾಗಿ ನಾನು ವಾಟಾಳ್ ನಾಗರಾಜ್ ಮತ್ತೊಮ್ಮೆ ವಿನಂತಿ ಮಾಡ್ಕೋತೇನೆ, ಈ ಬಂದನ್ನ ವಾಪಸ್ ತಗೊಳ್ಳಿ. ಎಲ್ಲಾ ಹೋರಾಟಗಾರನ ವಿಶ್ವಾಸಕ್ಕೆ ತಗೊಂಡು ಬಂದ್ ಕರೆ ಕೊಡಿ. ಇವತ್ತು ಗಡಿ ವಿಷಯ ಇರಬಹುದು, ಇವತ್ತು ಮರಾಠಿಗರ ವಿಷಯ ಇರಬಹುದು, MAಶ್ವರ ವಿಷಯ ಇರಬಹುದು, ಇವತ್ತು ಮೇಕೆದಾಟು ಯೋಜನೆ ಇರಬಹುದು, ಕಳಸಾ ಬಂಡೂರಿ ಯೋಜನೆ ಇರಬಹುದು, ಹಲವಾರು ಯೋಜನೆಗಳನ್ನ ನೀವು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಿ. ಆಟೋ ರಿಕ್ಷಾ ಚಾಲಕರನ್ನ ಯಾವುದೇ ವಿಶ್ವಾಸಕ್ಕೆ ತಗೊಳ್ದೇನೆ ತಾವು ಬಂದ್ ಕರೆ ಕೊಡ್ತಾ ಇದ್ದೀರಿ. ನಾಳೆ ಹುಬ್ಬಳ್ಳಿ ಧಾರವಾಡದಲ್ಲಿ ಆಟೋ ಓಡುತ್ತಾ ಓಡಲ್ವಾ? ಸರ್, ಹುಬ್ಬಳ್ಳಿ ಧಾರವಾಡದಲ್ಲಿ ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕದಲ್ಲಿ ಕಾರವಾರ ಇರ್ಬೋದು, ಬೆಳಗಾವಿ ಇರ್ಬೋದು, ಗದಗ ಇರ್ಬೋದು, ಹಾವೇರಿ ಇರ್ಬೋದು, ಇವತ್ತು ವಿಜಯಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಎಲ್ಲಾ ಕಡೆ ನಮ್ಮ ಸಂಘಟನೆಗಳು ಯಾವುದೇ ರೀತಿ ಅದಕ್ಕೆ ಬೆಂಬಲ ಸೂಚನೆ ಆಗಿಲ್ಲ. ಯಾವುದೇ ರೀತಿ ನಮ್ಮ ಆಟೋ ರಿಕ್ಷಾಗಳು ಬಂದಿಲ್ಲ. ಎಲ್ಲ ಯಥಾಸ್ಥಿತಿ ನಮ್ಮ ಆಟೋ ರಿಕ್ಷಾಗಳು ಓಡ್ತವೆ. ನಾನು ಮಾಧ್ಯಮಕ್ಕೆ ವಿನಂತಿ ಮಾಡ್ಕೋತೇನೆ, ವಿಶೇಷವಾಗಿ ನಾಳೆ ಮಕ್ಕಳ ಎಕ್ಸಾಮ್ ಇರೋದ್ರಿಂದ ನಾವು ಯಾವುದೇ ರೀತಿ ಆಟೋ ರಿಕ್ಷಾಗಳನ್ನ ಬಂದ್ ಕರೆ ಕೊಡಲ್ಲ. ಯಾಕಂದ್ರೆ ಮಕ್ಕಳ ಭವಿಷ್ಯ ಮುಖ್ಯ. ನಾವು ವಿನಂತಿ ಮಾಡ್ಕೋತೇನೆ, ನಾಳೆ ಯಾವುದೇ ರೀತಿ ನಮ್ಮದು ಬಂದಿಗೆ ಬೆಂಬಲ ಇಲ್ಲ. ಸೊ ಇದಿಷ್ಟು ಏನಂತಂದರೆ ಆಟೋ ಚಾಲಕರು ಕೂಡ ಹೇಳ್ತಿರೋದು. ಪ್ರಮುಖವಾಗಿ ನಾಳೆ ಯಾವುದೇ ಕಾರಣಕ್ಕೂ ಕೂಡ ಹುಬ್ಬಳ್ಳಿ ಮತ್ತು ಧಾರವಾಡ ಆಗಿರ್ಬೋದು, ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಅಂದರೆ ಯಾವ ಜಿಲ್ಲೆಯಲ್ಲೂ ಕೂಡ ಆಟೋ ಬಂದಿರಲ್ಲ, ಎಲ್ಲವೂ ಕೂಡ ಸ್ಟಾರ್ಟ್ ಇರುತ್ತೆ ಅನ್ನೋ ಮಾತುಗಳನ್ನು ಕೂಡ ಸದ್ಯ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನನ್ನ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹುಬ್ಬಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.